ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ನೇಕಾರ ಸಹೋದರರು, ಸಹೋದರಿಯರು, ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಹೆಚ್ಚಿನ ಭಾವೈಕ್ಯತೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. KH ಮುನಿಯಪ್ಪ ಅವರು ಹೈದರಾಬಾದಿಗೆ ಹೋಗಿ ಬರುವುದು ತಡ ಆಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ನಾವು ನಿರೀಕ್ಷೆಯಲ್ಲಿದ್ದೀವಿ, ಅವರು ಬರಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದೀವಿ. ಹಾಗೆ ವೀರಪ್ಪ ಮೊಯ್ಲಿ ಅವರಿಗೆ ಅನಾರೋಗ್ಯದ ಕಾರಣ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಶಿವಾನಂದ ಪಾಟೀಲ್ ಅವರು ಆ ಭಾಗದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮಗಳು ತುಂಬಾ ವಿಜೃಂಭಣೆಯಿಂದ ನಡೀತಾ ಇರೋದ್ರಿಂದ ಕೂತಿದ್ದೀರಾ. ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲೆಲ್ಲರೂ ತಾವೆಲ್ಲ ಆಸೀನರಾಗಿದ್ದೀರಿ. ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಈ ಒಂದು ರಜತ ಮಹೋತ್ಸವ ನೇಕಾರರ ಹೋರಾಟ ಸಮಿತಿ ಸ್ಥಾಪನೆಯಾಗಿ 25 ವರ್ಷಗಳು ಪೂರೈಸಿರುವಂಥ ಈ ಸಂದರ್ಭದಲ್ಲಿ ಅದರ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕಾಗಿ ಇಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. ಇಲ್ಲಿ ಈ ಒಂದು ರಜತ ಮಹೋತ್ಸವದ ಈ ಘನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರು, ಹಿರಿಯ ರಾಜಕಾರಣಿಗಳು ಶ್ರೀಯುತ ಟಿ ವೆಂಕಟರಮಣಯ್ಯನವರು ವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 25 ವರ್ಷಗಳ ನೇಕಾರ ಹೋರಾಟ ಸಮಿತಿಯ ಸಾಧನೆಯನ್ನು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದಂಥ ನೇಕಾರ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಹಿರಿಯರೂ ಆದಂಥ BG ಹೇಮಂತರಾಜ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಾಗೆಯೇ ಮಾತಾಡ್ತಾ ಮತ್ತೊಬ್ಬ ಗಣ್ಯರು CPIM ಪಕ್ಷದ ರಾಜ್ಯ ಮುಖಂಡರಾದಂಥ ಚಂದ್ರು ತೇಜಸ್ವಿ ಅವರು ಈ ಬಿಕ್ಕಟ್ಟಿಗೆ ಕಾರಣ ಏನು ಅಂತಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಸಮಯ ಹಿಡಿತದೆ. ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ನೇಕಾರ ಬಂಧುಗಳೇ, ಮಾಧ್ಯಮ ಗೆಳೆಯರೇ, ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಅದ್ಭುತವಾಗಿ ಒಂದು ನೃತ್ಯ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಪುಟಾಣಿ ಮಕ್ಕಳು. ಅಷ್ಟು ಮಾತ್ರ ಅಲ್ಲ, ವಿಶ್ವ ದಾಖಲೆಯನ್ನು ಮಾಡಿರುವಂಥ ಯೋಗ ಚಾಂಪಿಯನ್ನನ್ನು ನಾವು ಕಣ್ಣಾರೆ ನೋಡಲಿಕ್ಕೆ ಈ ಒಂದು ವೇದಿಕೆ ಸಾಕ್ಷಿಯಾಗಿದೆ. 2 ಅಂಶಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಈ ಒಂದು ಕಾರ್ಯಕ್ರಮದಲ್ಲಿ ರಜತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಪ್ರಾರಂಭದಲ್ಲಿ ಮಾತನಾಡಿದಂಥ PC ವೆಂಕಟೇಶ್ ಅವರು ಹೇಳಿದರು, ಸಂಘಟನೆಗಳನ್ನು ಹುಟ್ಟಾಕೋದು ಸುಲಭ, ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಭಿನ್ನಾಭಿಪ್ರಾಯಗಳು 100 ಇರ್ಬೋದು, 10 ಇರ್ಬೋದು. ಇಲ್ಲಿ ನಾವು ಮೆಚ್ಚಬೇಕಾಗಿರುವಂಥ ಒಂದು ಅಂಶ ಇದೆ. ದೊಡ್ಡಬಳ್ಳಾಪುರದಲ್ಲಿ ನೇಕಾರರ ಹೋರಾಟ ಸಮಿತಿ ಅದರ ಸ್ಥಾಪನೆ ಆದಾಗಲಿಂದ, ಅದರ ಪ್ರಾರಂಭದಿಂದ ಇಲ್ಲಿಯ ತನಕ ಪ್ರತಿಯೊಂದು ಸಂದರ್ಭದಲ್ಲೂ ಸನ್ನಿವೇಶದಲ್ಲೂ ನಾನು ಅದರಲ್ಲಿ ಭಾಗಿಯಾಗಿದ್ದೇನೆ. ನಾನು ಅದರ ನೇಕಾರ ಹೋರಾಟ ಸಮಿತಿಯ ಸ್ಥಾಪಕ ಸದಸ್ಯನೂ ಸಹ. ನಮಗೆ ಗೊತ್ತಿದೆ, ನೇಕಾರರ ಹೋರಾಟ ಸಮಿತಿ ಸಾಕಷ್ಟು ಹೋರಾಟಗಳನ್ನು ನಡೆಸಿ ಈ ರಾಜ್ಯದ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಕಣ್ಣನ್ನು ತರಿಸಲಿಕ್ಕೆ ಸಾಧ್ಯ ಆಗಿದೆ. ಆ ನೇಕಾರರ ಹೋರಾಟ ಸಮಿತಿಗೆ 100 ಜನ, 1000 ಜನ ಹೆಗಲನ್ನು ಕೊಟ್ಟಿದ್ದಾರೆ, ಈಗಲೂ ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಸಂದರ್ಭದಲ್ಲಿ ನಾವು ಬಂದು ಇಲ್ಲಿ ನಿಂತಿದ್ದೀವಿ. ಈಗ ನಾವು ಸಂಭ್ರಮಾಚರಣೆಯಲ್ಲಿದ್ದೀವಿ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ನಾನಿಲ್ಲಿ ವ್ಯಕ್ತಪಡಿಸಲೇಬೇಕು. ಊರಿನಲ್ಲಿ ನೇಯ್ಗೆ ಉದ್ಯಮ
ಅಷ್ಟೊಂದು ನಾವು ಅಂದುಕೊಂಡಂಥ ರೀತಿಯಲ್ಲಿ ಸಂಭ್ರಮದಿಂದ ನಡೆಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ನಮ್ಮ ಉದ್ಯಮ ನಡೀತಾ ಇಲ್ಲ, ತುಂಬ ಸಮಸ್ಯೆಲಿದೆ, ಬಿಕ್ಕಟ್ಟಿನಲ್ಲಿದೆ. ನಮ್ಮ ನೇಯ್ಗೆ ಉದ್ಯಮದ ಬಿಕ್ಕಟ್ಟಿಗೆ ನಮ್ಮ ನೇಕಾರ ಸಂಘಟನೆಗಳ ಒಗ್ಗಟ್ಟೆ ಅದರ ಪರಿಹಾರ ಮಾಡ್ತದೆ ಅಂತ ನಾನಂತೂ ನಂಬಿದ್ದೀನಿ. ನಮ್ಮ ನೇಯ್ಗೆ ಉದ್ಯಮದ ಬಿಕ್ಕಟ್ಟನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಎಲ್ಲ ನೇಕಾರ ಸಂಘಟನೆಗಳ ಒಗ್ಗಟ್ಟು, ಎಲ್ಲ ನಮ್ಮ ನೇಕಾರರ ಒಗ್ಗಟ್ಟು, ಆ ಮೂಲಕ ನಾವು ಮಾಡುವಂಥ ಹೋರಾಟ ಅದು ನಮಗೆ ಒಂದು ದಿಕ್ಕು ದೆಸೆಯನ್ನು ಕೊಡ್ತದೆ ಅಂತೇಳಿ ನಾನಂತೂ ನಂಬಿರೋನು. ಈಗ ನಾವು ಜನವರಿ 5ನೇ ತಾರೀಕು ಒಂದು ಬಂದ್ಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ವೆಂಕಟರಮಣಯ್ಯನವರು ವೇದಿಕೆ ಮೇಲೆ ಇದ್ದಾರೆ, ಅವ್ರ ಜೊತೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಕೆಲವು ಅಂಶಗಳನ್ನು ನಾನಿಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಸಂದರ್ಭ ಬಂದಾಗ ಹೇಳಬೇಕಾಗ್ತದೆ. ಕೋವಿಡ್ ಟೈಮ್ನಲ್ಲಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದಾಗಲೂ ಸಹ ಬೆಳಗ್ಗೆ ಎದ್ದು ಮಿಸ್ ಕಾಲ್ ನೋಡಿ ಮಾಡಿದಂಥ ರಾಜಕಾರಣಿಗಳು, ನಾನು ಅಪರೂಪದ ರಾಜಕಾರಣಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವ್ರನ್ನೇನು ಹೊಗಳಬೇಕು ಅಂತಲ್ಲ, ಇರುವಂಥ ವಾಸ್ತವಾಂಶ ಹೇಳಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈ ಮಾತನ್ನು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಜವಳಿ ಮಂತ್ರಿ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಎಂಥದ್ದೇ ವಿಚಾರ ಬಂದಾಗಲೂ ಸಹ ನಮ್ಮ ಜೊತೆ ನಿಂತಿದ್ದಾರೆ ಅನ್ನೋವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಈಗ ಹಲವಾರು ಹೋರಾಟಗಳನ್ನು ನಾವು ನಡೆಸಬೇಕು ಅಂತೇಳಿ ಒಂದು ಕಾರ್ಯಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಈಗ ಭಾಷಣ ಮಾಡುವಂಥ ಸಮಯ ಅಲ್ಲ, ಆದರೆ ಕೆಲವು ಅನಿವಾರ್ಯ ಹೇಳಲೇಬೇಕಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಈಗ ನಾವು ಹೋರಾಟ ಮಾಡಲಿಲ್ಲ ಅಂದರೆ ನಮಗೆ ಉಳಿಗಾಲ ಇಲ್ಲ, ನೇಯ್ಗೆ ಉದ್ಯಮ ಉಳಿಯಲ್ಲ. ನಾವು ಅಳಿವಿನ ಅಂಚಿಗೆ ಬಂದು ನಿಂತಿದ್ದೀವಿ. ಸೂರತ್ ಸೀರೆ ಅನ್ನುವಂಥ ಒಂದು ಭೂತ ನಮ್ಮನ್ನು ಕಾಡ್ತಾ ಇದೆ, ಅದನ್ನು ನಾವು ತಡಿಲೇಬೇಕು. ಅದನ್ನು ತಡಿಲಿಲ್ಲ ಅಂತಂದರೆ ನಮಗೆ ಉಳಿಗಾಲ ಇಲ್ಲ ಅಂತೇಳಿ ಒಂದು ಕಾರ್ಯಯೋಜನೆಯನ್ನು ರೂಪಿಸಿದ್ದೀವಿ. ನಾಳೆ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಊರಿನ ಎಲ್ಲ ನೇಕಾರ ಸಂಘಟನೆಗಳು, ಎಲ್ಲ ಸಹಕಾರಿ ಸಂಘಗಳು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಸಂಘ ಸಂಸ್ಥೆಗಳ, ಅದು ರೈತ, ಕಾರ್ಮಿಕ, ದಲಿತ, ಯೋಜನಾ, ಮಹಿಳಾ ಎಲ್ಲರನ್ನು ಒಳಗೊಂಡಂಥ ಒಂದು ಸಭೆಯನ್ನು ನಾಳೆ ನಾವು ಮಧ್ಯಾಹ್ನ 2 ಗಂಟೆಗೆ DPV ಕನ್ವೆನ್ಷನ್ ಹಾಲ್ನಲ್ಲಿ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, 5ನೇ ತಾರೀಕು ಬಂದ್ ಮಾಡಬೇಕು, ಸರ್ಕಾರದ ಗಮನ ಸೆಳೆಯಬೇಕು. ಆ ಸರ್ಕಾರದ ಗಮನ ಸೆಳೆದು ನಮ್ಮ ಉದ್ದಿಮೆಯನ್ನು ಉಳಿಸ್ಕೋಬೇಕು ಅಂತ. ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮುನಿಯಪ್ಪ ಅವ್ರನ್ನ ಬೆಳಗ್ಗೆ ಹೋಗಿ ನಾವು ಭೇಟಿ ಮಾಡಿದ್ವಿ. ಮಾನ್ಯ ನಮ್ಮ ನೇಕಾರ ಸಮುದಾಯಗಳ ಮುಖಂಡರು, ಕಾಂಗ್ರೆಸ್ ಮುಖಂಡರು ಆದಂಥ ಗೋವಿಂದಪ್ಪನವರು ಬನ್ರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮುನಿಯಪ್ಪನವ್ರ ಹತ್ರ ಕರ್ಕೊಂಡೋಗಿ ಚರ್ಚೆ ಮಾಡಿದಾಗ ಖಂಡಿತ ಇದಕ್ಕೇನಾದರೂ ಒಂದು ಪರಿಹಾರ ಹುಡ್ಕೋಣ, ಒಂದು ಕಲ್ಯಾಣ ಮಂಡಳಿ ಅಂತೇಳಿ ಏನಾದರೂ ಮಾಡೋಣ, 1,000 ಕೋಟಿ ರೂಪಾಯಿ 1,500 ಕೋಟಿ ರೂಪಾಯಿ ಆ ಕಲ್ಯಾಣ ಮಂಡಳಿಗೆ ತರೋಣ, ಮುಖ್ಯಮಂತ್ರಿಗಳ ಜೊತೆ ನಾನು ಅಪಾಯಿಂಟ್ಮೆಂಟ್ ತಗೊಳ್ತೀನಿ, ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವ್ರನ್ನೂ ಕರ್ಕೊಳ್ರಿ, ಎಲ್ಲ ನೇಕಾರ ಸಂಘಗಳ ಮುಖಂಡರನ್ನು ಕರ್ಕೊಳ್ರಿ, ನಾವು ಹೋಗೋಣ, ಮಾತಾಡೋಣ, ಖಂಡಿತ ಪರಿಹಾರ ಸಿಗ್ತದೆ. ಒಂದು ಪವರ್ಲೂಮ್ ರಿಸರ್ವೇಷನ್ ಆಕ್ಟು ತರೋಣ, ಒಟ್ಟಾರೆಯಾಗಿ ಉದ್ದಿಮೆ ಉಳಿಸ್ಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರು ನಮಗೆ ಬೆಳಗ್ಗೆ ಒಂದು ಭರವಸೆಯನ್ನು ಮಾತನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾವೊಂದು ಆಶಯವನ್ನು ಇಟ್ಕೊಳ್ಳೋಣ. ಇಲ್ಲಿ ಹೆಚ್ಚು ಮಾತನಾಡುವಂಥ ಸಮಯ ಅಲ್ಲ. ನಿಮ್ಮಲ್ಲಿ ನಾನು ಒಂದೇ ಮನವಿ ಮಾಡುವಂಥದ್ದು, ಈ 5ನೇ ತಾರೀಕು ಬಂದ್ಗೆ ಮಹಿಳೆಯರ ಸಮೇತವಾಗಿ ಎಲ್ಲ ನೇಕಾರರು ಸಹ ಬೀದಿಗೆ ಬರಬೇಕಾಗ್ತದೆ. ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಉದ್ದಿಮೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗ್ತದೆ ಅಂತ ಹೇಳ್ತಾ ನನಗಿಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.